ತುಂಬ ಜನ ಕೇಳ್ತಿದ್ರಲ್ವ ಹಿಟ್ಟು ಯಾವ ಥರ ಇರಬೇಕು ಅಂತ. ನೋಡಿ ಇಲ್ಲಿ ಈಗ ಹಿಟ್ಟನ್ನು ಮಿಕ್ಸ್ ಮಾಡಿದಾದಮೇಲೆ ನೋಡಿ ಈ ಥರ ಇರುತ್ತೆ ಹಿಟ್ಟು. ಈ ಥರ ಉದುರಾಗಿ ಇರಬೇಕು. ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಹಿಟ್ಟು, ಈ ಥರ ಬೀಳುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾವು ರೊಟ್ಟಿ ತೊಗೊಬೋದು. ಈಗ ತೊಗೊಳಕ್ಕೆ ಬರಲ್ಲ, ಯಾಕಂದರೆ ಒಂದು ರೌಂಡ್ ಬೀಳಿಸ್ಬೇಕು ನಾವು ಇದನ್ನು, ಅಂದರೆ ಹದ ಎಲ್ಲ ಚೆನ್ನಾಗಾಗುತ್ತೆ. ಸೊ ನೋಡಿ ಏನು ಅಂಟ್ಕೊಳ್ಳೋದಿಲ್ಲ. ನಾವು ಇಲ್ಲಿ ಹೇಗೆ ಇದನ್ನು ಮಿಕ್ಸ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ನೀರು ಇರುತ್ತಲ್ಲ ಅದರಲ್ಲಿ ಹಾಕಿ ಒಣ ಹಿಟ್ಟನ್ನು ಈ ಥರ ಇಲ್ಲೇ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡು ಒಂದು 10 ನಿಮಿಷ ಬಿಡಬೇಕು. ಅದಾದಮೇಲೆ ಇಲ್ಲಿ ಒಂದು ಚೆನ್ನಾಗಿ ಒಂದು 7-8 ನಿಮಿಷ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಎರಡು ಕೆಲಸ ತುಂಬಾ ಇಂಪಾರ್ಟೆಂಟು. ಸೊ ಆಗ ಈ ಥರ ನೀಟಾಗಿ ಹಿಟ್ಟು ಈ ಥರ ಬೀಳುತ್ತೆ. ಸೊ ನೋಡಿ ಈ ಥರ ಹಿಟ್ಟನ್ನು ಬೀಳಿಸ್ಕೊಂಡಾದಮೇಲೆ ನಾವು ಸೊ ಇಷ್ಟಂತ ಕೆಲಸ ನಾವು ಮಾಡಿರ್ತೀವಿ. ಕೆಲವೊಮ್ಮೆ ಮಾಡ್ತೀವಿ, ಕೆಲವೊಮ್ಮೆ ಆಗೋದಿಲ್ಲ, ಅಥವಾ ಕೆಲವೊಮ್ಮೆ ಏನೋ ಟೈಮ್ ಇದ್ದರೆ ರೊಟ್ಟಿ ಕೂಡ ತೆಗೆದು ಇಟ್ಟಿರ್ತೀವಿ ನಾವು. ಅದಾದಮೇಲೆ ರೊಟ್ಟಿ ಬೇಯಿಸೋರು ಬಂದು ಅವ್ರ ಮುಂದೆ ಏನು ಕೆಲಸ ಇದೆ ಅದನ್ನು ಮಾಡ್ಕೋತಾರೆ. ನೋಡಿದ್ರಲ್ಲ ಯಾವ ಥರ ಇರಬೇಕು ಹಿಟ್ಟಂತ.